ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆಗೆ ಬೆಂಗಳೂರಿನಲ್ಲಿ ಜನ ಎಷ್ಟು ಸೇರಿದ್ರು ಅನ್ನೋದಕ್ಕೆ ಇದೊಂದು ಉತ್ತರ ಸಾಕು ಅನ್ಸುತ್ತೆ. ಯಾಕೆಂದ್ರೆ ಮೆಟ್ರೋದಲ್ಲಿ ಓಡಾಟ ಮಾಡಿರುವಂತ ಜನರ ಸಂಖ್ಯೆ ಕೇಳಿದ್ರೆ ಬೆಚ್ಚಿ ಬೀಳ್ತೀರಿ ನೀವು. 9 ಲಕ್ಷ ಜನ ಒಂದು ದಿನಕ್ಕೆ ಮೆಟ್ರೋದಲ್ಲಿ ಪ್ರಯಾಣ ಮಾಡಿರುವಂತವರ ಸಂಖ್ಯೆ. ಮೆಟ್ರೋ ಇತಿಹಾಸದಲ್ಲಿ ಇಷ್ಟೊಂದು ಜನ ಪ್ರಯಾಣ ಮಾಡಿರೋದು ಮೆಟ್ರೋ ಇತಿಹಾಸದಲ್ಲೇ ಇಲ್ಲ. ಮೆಟ್ರೋ ಇತಿಹಾಸ ದಾಖಲೆ ಬರೆದಿದೆ. ನೆನ್ನೆ ಅಲ್ಲೂ ನೋಡ್ತಾ ಇದ್ದೀರಿ ಜನ. ಮೆಟ್ರೋದಲ್ಲಿ ಕಾಯಿನ್ ಹಾಕೋದು ಓಪನ್ ಮಾಡೋದೇ ಇಲ್ಲ, ಜನ ಜಂಪ್ ಮಾಡ್ಕೊಂಡು ಹೋಗಿದ್ದಾರೆ. ನೆನ್ನೆ ಆ ರೀತಿಯ ವಾತಾವರಣ. ಮೆಟ್ರೋದಲ್ಲಿ 9 ಲಕ್ಷ ಜನ ಓಡಾಡಿದ್ದಾರೆ. ವಿಜಯೋತ್ಸವ ಕಣ್ಣು ತುಂಬಿಕೊಳ್ಳಲಿಕ್ಕೆ ಫ್ಯಾನ್ಸ್ ಇಷ್ಟೊಂದು ಪ್ರಮಾಣದಲ್ಲಿ ಹರಿದು ಬಂದಿದ್ರು ಅಂತ ಗೊತ್ತಾಗತ್ತೆ. ಮೆಟ್ರೋದಲ್ಲಿ ಪ್ರಯಾಣ ಮಾಡಿರುವಂಥ ಎಕ್ಸಾಕ್ಟ್ ನಿಖರ ಅಂಕಿಅಂಶಗಳನ್ನು ಹೇಳಬೇಕು ಅಂದರೆ 9,66,732 ಜನ ಪ್ರಯಾಣ ಮಾಡಿದ್ದಾರೆ. ಲೈನ್ 1ರಲ್ಲಿ 4,78,334 ಜನ ಸಂಚಾರ ಮಾಡಿದ್ದಾರೆ. ಎರಡನೇ ಲೈನ್ನಲ್ಲಿ 2,84,674 ಜನ ಸಂಚರಿಸಿದ್ದಾರೆ. ಮೆಜೆಸ್ಟಿಕ್ ಇಂಟರ್ಚೇಂಜ್ನಲ್ಲಿ ಅಂದರೆ ಮಾರ್ಗ ಬದಲಾವಣೆ ಮಾಡ್ತೀವಲ್ಲ, ನೇರಳೆ ಮಾರ್ಗದಿಂದ ಹಸಿರು ಮಾರ್ಗ ಅಂತ ಹೇಳಿ, ಆ ಇಂಟರ್ಚೇಂಜ್ನಲ್ಲಿ ಗಮನಿಸಿದ್ರೆ 2,03,724 ಜನ ಸಂಚಾರ ಮಾಡಿದ್ದಾರೆ. ಇದೇ ಕಾರಣಕ್ಕೆ ವಿಧಾನಸೌಧದ ಅಂಬೇಡ್ಕರ್ ನಿಲ್ದಾಣಕ್ಕೆ ಬಂದಾಗಿತ್ತು. ಕಾಲಿಡಲು ಕೂಡ ಸ್ಥಳವಿಲ್ಲದಷ್ಟು ಜಾಗ ಇತ್ತು. ಅಂದರೆ ಕಾಲಿಡಲಿಕ್ಕೆ ಸಾಧ್ಯವೇ ಇರಲಿಲ್ಲ, ಅಂಥ ಸನ್ನಿವೇಶ ಇತ್ತು. ಈ ಕಾರಣದಿಂದಾಗಿ ಇಲ್ಲಿನ ಮೆಟ್ರೋ ನಿನ್ನೆ ಸೇವೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗಣೇಶ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣೇಶ್, ನಿನ್ನೆ ಬೆಂಗಳೂರಿನಲ್ಲಿ ನೋಡಿದ್ರೆ ನಿಜಕ್ಕೂ ಕೂಡ ಜನಸಾಗರ, ಅದು ಸಾಗರೋಪಾದಿಯಲ್ಲಿ ಅಂತ ಹೇಳ್ತಾರಲ್ಲ, ನಿನ್ನೆ ಒಂದು ಚಿತ್ರಣ ನೋಡಿದ್ರೆ ಅರ್ಥ ಆಗ್ತಾ ಇತ್ತು. ಆದರೆ ನಿಖರವಾಗಿ ಮೆಟ್ರೋನಲ್ಲಿಯೇ ಇಷ್ಟು ಸಂಚಾರ ಮಾಡಿದ್ದಾರೆ ಅಂತ ಹೇಳಿದ್ರೆ BMTC ಬಸ್ನಲ್ಲೋ, ಕ್ಯಾಬ್ನಲ್ಲೋ, ಆಟೋಗಳಲ್ಲೋ, ಸ್ವಂತ ವೆಹಿಕಲ್ಗಳಲ್ಲೋ ಬಂದಿರೋ ಲೆಕ್ಕ ತೆಗೆದುಕೊಂಡ್ರೆ ಎಲ್ಲಿಗೆ ತಲುಪುತ್ತೆ ಅಂತ? ದಶರಥ್, ಖಂಡಿತವಾಗ್ಲೂ ನಿನ್ನೆ BMRCL ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿರುವಂಥದ್ದು. ಇದು ನಾವು ದಾಖಲೆಯ ಪ್ರಯಾಣಿಕರು ನಿನ್ನೆ ಪ್ರಯಾಣವನ್ನು ಮಾಡಿದ್ದಾರೆ. ಒಂದು ದಿನದ ಪ್ರಯಾಣಿಕರ ಸಂಖ್ಯೆ ನಮಗೆ 2.5 ಲಕ್ಷದಷ್ಟು ಮಾತ್ರ ಬೆಂಗಳೂರಿನಲ್ಲಿ ಪ್ರಯಾಣವನ್ನು ಮಾಡ್ತಿದ್ರು. ನಿನ್ನೆ ಒಂದೇ ದಿನ 8,70,000 ಪ್ರಯಾಣಿಕರು ಟಿಕೆಟನ್ನು ಬುಕ್ ಮಾಡಿದ್ದಾರೆ, ಟ್ರಾವೆಲ್ ಮಾಡಿದ್ದಾರೆ ಅನ್ನುವಂತಹ ಒಂದು ಅಧಿಕೃತ ಪ್ರಕಟಣೆಯನ್ನು BMRCL ಹೊರಡಿಸುತ್ತೆ. ಆ ಲೆಕ್ಕದಲ್ಲಿ ನಾವು ಅಂದಾಜು ಮಾಡೋದಾದರೆ ಪರ್ಟಿಕ್ಯುಲರ್ಲಿ ಇಲ್ಲಿ ಚಿಕ್ಕಪೇಟೆ, ಹಾಗೇನೆ ಏನು ವಿಧಾನಸೌಧ, ಹಾಗೇನೆ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ಗಳಲ್ಲೇ ಅಥವಾ ಅಲ್ಲಿಗೆ ಬರೋವರ ಸಂಖ್ಯೆನೇ ಸರಿಸುಮಾರು 4.5 ಇಂದ 5 ಲಕ್ಷ ಜನ ಮೆಟ್ರೋದಲ್ಲಿ ಬಂದಿದ್ದಾರೆ ಅನ್ನುವಂಥದ್ದು. ಅದರ ಹೊರತಾಗಿ ಆಟೋ, ಬೇರೆ ಬೇರೆ ಪ್ರೈವೇಟ್ ವೆಹಿಕಲ್ಗಳಿಂದ ಬಂದವರು ಅಥವಾ ಓನ್ ಕಾರ್ ಅಥವಾ ಓನ್ ವೆಹಿಕಲಲ್ಲಿ ಬಂದಂಥವ್ರ ಸಂಖ್ಯೆನೂ ಕೂಡ ಮತ್ತೆ 3-4 ಲಕ್ಷ ಆ್ಯಡ್ ಆಗುತ್ತೆ. ಒಟ್ಟಿನಲ್ಲಿ ಏನಂತಂದರೆ ನಿನ್ನೆ ಕೇವಲ ಮಧ್ಯಾಹ್ನ 3 ಗಂಟೆಯಿಂದ 4:30 ಒಳಗಡೆ, ಅಂದರೆ ಕೇವಲ ಅರ್ಧ ಅಥವಾ 1 ಗಂಟೆಯಲ್ಲಿ ಸರಿಸುಮಾರು 10 ಲಕ್ಷ ಜನ ಕೇವಲ ಚಿನ್ನಸ್ವಾಮಿ ಸ್ಟೇಡಿಯಂ, ವಿಧಾನಸೌಧ ಸುತ್ತಮುತ್ತಲೇ ಇದ್ರು ಅನ್ನುವಂಥದ್ದು ಈಗ ಏನು ಗೊತ್ತಾಗುತ್ತೆ ಈ ಮೂಲಕ. ಯಾಕೆಂದರೆ ಅಷ್ಟು ಜನರು ಒಂದೇ ಭಾಗದಲ್ಲಿ, ಈ ಒಂದು ಸುತ್ತಮುತ್ತ ಭಾಗದಲ್ಲಿ ಜನ ಜಮಾವಣೆಗೊಂಡಿದ್ರು ಅನ್ನುವಂಥದ್ದು. ಇದು ಸಹಜವಾಗಿ ಒಂದು ರೀತಿಯಲ್ಲಿ ಸರ್ಕಾರಕ್ಕಾಗಲಿ ಅಥವಾ ಏನು ಕಾರ್ಯಕ್ರಮವನ್ನು RCBಯ ವಿಜಯೋತ್ಸವದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥವ್ರಿಗೂ ಕೂಡ ನಿರೀಕ್ಷೆ ಇರಲಿಕ್ಕಿಲ್ಲ, ಹಾಗೆಯೇ KSCA ಕೂಡ ನಿರೀಕ್ಷೆ ಇರಲಿಕ್ಕಿಲ್ಲ. ಅದರಲ್ಲೂ ಕೂಡ ಮುಖ್ಯವಾಗಿ ಪೊಲೀಸ್ ಇಲಾಖೆಗೆ 10 ಲಕ್ಷ ಜನರು, ಅಂದರೆ 8ರಿಂದ 10 ಲಕ್ಷ ಜನರನ್ನ ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗದಷ್ಟು ಅಥವಾ ಊಹಿಸಲು ಆಗದಷ್ಟು ಜನ ಬಂದಿರೋ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಇದು ಅದೃಷ್ಟ ಅಂತಂದ್ರೆ ಇಷ್ಟೆಲ್ಲ ಹೋಯ್ತಾನೋ ಅನಿಸುತ್ತೆ. ಯಾಕೆಂದರೆ 100 ಜನ ಸಾವುಗಳು ಆಗುವಂಥ ಸಾಧ್ಯತೆಗಳಿತ್ತು. ಇನ್ನೂ ಕೂಡ ಮತ್ತಷ್ಟು ಅವುಗಳ ಆದರೂ ಕೂಡ ಅಚ್ಚರಿರಲಿಲ್ಲ. ಯಾಕೆಂದರೆ ಯಾವುದೇ ಕೂಡ ಪ್ಲ್ಯಾಂಟ್ ಇದ್ದಂತೆ ಇರಲಿಲ್ಲ. ಕನಿಷ್ಠ ಸೌಜನ್ಯಕ್ಕೆ ಒಂದು ಇಲ್ಲಿ KSC, ಅದರಲ್ಲೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನ ಆವರಣ ಸುತ್ತಮುತ್ತ ಒಂದು ಫಸ್ಟ್ ಏಡ್ ಕಿಟ್ ಆಗಲಿ ಅಥವಾ ಒಂದು ಆಂಬುಲೆನ್ಸ್ ಸಹಿತ ಇರಲಿಲ್ಲ. ಕಾರಣ ಅಂದರೆ
ಟೈಮು ಇರಲಿಲ್ವೇನೋ. ಹಾಗೇನೆ ಜನರ ನಿರೀಕ್ಷೆ ಅಂತಂದ್ರೆ ನಾವು ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ 30ರಿಂದ 32 ಸಾವಿರ ಜನರ ಸೀಟಿಂಗ್ ಕೆಪಾಸಿಟಿ ಇತ್ತು. ಅಂದಾಜು ಒಂದು 40-45 ಸಾವಿರ ಜನರವರೆಗೆ ಇಲ್ಲಿ KCA ಹಾಗೂ ಇಲ್ಲಿನ ಏನು ಇವೆಂಟ್ ಅನ್ನು ಆರ್ಗನೈಸ್ ಮಾಡಿದವರು ಅಂದಾಜಿಸಿದ್ರು. ಆದರೆ 8ರಿಂದ 10 ಲಕ್ಷ ಜನ ಬರ್ತಾರೆ ಅಂದ್ರೆ ಅವರಿಗೂ ಕೂಡ ಊಹೆ ಮಾಡ್ಲಿಕ್ಕೆ ಸಾಧ್ಯವಾಗಿರಲಿಲ್ಲ ಅನ್ನುವಂಥದ್ದು. ಓಕೆ, ಥ್ಯಾಂಕ್ ಯು.